ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ರಾಜಣ್ಣ ಪುತ್ರ ವ್ಯಾಖ್ಯಾನ ವಿಚಾರ. ಬಾಲಕೃಷ್ಣ ಅವರಿಂದಲೇ ಸೆಪ್ಟೆಂಬರ್ ಕ್ರಾಂತಿ ಆಗಲಿದೆ, ಆ ನಂತರ ಇವ್ರುಗಳೇ ಬಿಜೆಪಿಗೆ ಹೋಗ್ತಾರೆ ಅಂತ ಕೂಡ ಹೇಳ್ತಾರೆ. ರಾಜಣ್ಣ ಹೇಳಿದ ಸೆಪ್ಟೆಂಬರ್ ಕ್ರಾಂತಿ ನಿಜ, ಅದು ಗ್ಯಾರಂಟಿ ಆಗೇ ಆಗುತ್ತೆ. ಸಿಎಂ ಮಾಡ್ತೀವಿ ಅಂದ್ರೆ ಇವರೆಲ್ಲ ಬಿಜೆಪಿಗೆ ಹೋಗಬಹುದಲ್ವಾ ಅಂತ, ಸಿಎಂ ಸ್ಥಾನ ಕೊಡ್ತೀನಿ ಅಂದ್ರೆ ಡಿಕೆ ಟೀಮ್ ಬಿಜೆಪಿಗೆ ಹೋಗಬಹುದು ಅನ್ನೋ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪರೋಕ್ಷವಾಗಿ ರಾಜಣ್ಣ ಪುತ್ರ ರಾಜೇಂದ್ರ ಈ ವಿಷಯವನ್ನ ಇಲ್ಲಿ ಕೋಟ್ ಮಾಡಿದ್ದಾರೆ. ಎಲ್ಲಿ ಅಧಿಕಾರ ಸಿಗುತ್ತೆ ಅಂತಿರುತ್ತೋ ಅಲ್ಲಿ ಹೋಗ್ತಾರೆ, ಅದು ರಾಜಣ್ಣಗೆ ಹೇಳ್ತಾ ಇದ್ದಾರೆ. ಅದರ ಬದಲಾಗಿ ಮುಂದಿನ ದಿನಗಳಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅಂತ ಏನು ಹೇಳ್ತಾ ಇದ್ದಾರೆ, ಆ ಕ್ರಾಂತಿ ಆದ ನಂತರದಲ್ಲಿ ಅವರೇ ಬಿಜೆಪಿಗೆ ಹೋಗ್ತಾರೆ ನೋಡಿ ಅಂತ ಹೇಳಿದ್ದಾರೆ. ಬಾಲಕೃಷ್ಣ ಅವರು ನಮ್ಮ ಪಕ್ಷದಲ್ಲಿ ಶಾಸಕರಿದ್ದಾರೆ. ನಮ್ಮ ಪಕ್ಷಕ್ಕೆ ಸೇರ್ಪಡೆ ಹಾಕಿಂತ ಮುಂಚೆ ಯಾವ ಪಕ್ಷದಲ್ಲಿ ಇದ್ದು ಬಂದ್ರಪ್ಪ? ಬಿಜೆಪಿನೂ ಮುಗಿಸಿದ್ದಾರೆ, JDS. ಈಗ ಒಬ್ಬೊಬ್ರು ಏನಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಈಗ ಹೌದು ರಾಜಣ್ಣವರು ಶಾಸಕರಿದ್ದಾರೆ, ಮಂತ್ರಿ ಇದ್ರು, ಕಾಣದ ಕೈಗಳಿಂದ ಮಂತ್ರಿಗಿರಿಯನ್ನು ತೆಗೆದ್ರು, ಆಯ್ತನಪ್ಪ. ಅದೆಲ್ಲ ನಿಮ್ಗಳಿಗೆಲ್ಲ ಗೊತ್ತೇ ಇದೆ. ಇಡೀ ರಾಜ್ಯದಲ್ಲೂ ಅವೆಲ್ಲ ಏನೇನು ಆಗಿದೆ ಅನ್ನೋದೆಲ್ಲ ಪ್ರತಿ ಜನಕ್ಕೂ ಗೊತ್ತಿದೆ. ಈ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಾತಾಡೋದು ದಾಟಿ ತೆವಲಿರುತ್ತೆ, ಒಬ್ಬೊಬ್ರಿಗೆ ಇಲ್ಲ ತೀಟೆ ಇರುತ್ತೆ. ಅದನ್ನು ತೀರಿಸ್ಕೊಬೇಕು ಅಂತ ಹೇಳಿದ್ರೆ ಈ ರೀತಿ ಮಾತಾಡ್ತಾರೆ. ಇಲ್ಲ ರಾಜಣ್ಣವ್ರು ಮೊನ್ನೆ 3 ದಿವಸದಿಂದ ನಿಮ್ಮ ಮಾಧ್ಯಮದ ಮುಂದೆ ಹೇಳಿದ್ರಲ್ಲಪ್ಪ, ಪಕ್ಷ ಬಿಡೋದಿಲ್ಲ, ಕಾಂಗ್ರೆಸ್ಸಲ್ಲೇ ಇರ್ತೀನಿ, ಕಾಂಗ್ರೆಸ್ಸಿಂದ ನಾನು ಎಲ್ಲ ಅಧಿಕಾರಗಳನ್ನ ಅನುಭವಿಸಿದ್ದೀನಿ, ನಾನು ಕಡೆವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ರಾಜಣ್ಣವ್ರು ಎಲ್ಲೋ ಅಲ್ಲಿ ಅಸೆಂಬ್ಲಿಯಲ್ಲಿ ಏನು RSS ಹಾಡೇನು ಆಡಿಲ್ವಲ್ಲ. ಸೊ ಅವರ ಬಾಲ್ಯದಿಂದನೂ ಅವ್ರೇನು ಚಡ್ಡಿ ಹಾಕೊಂಡೇನು ಎಲ್ಲೂ RSS ಶಾಖಾ ಮಠಗಳು ಎಲ್ಲೂ ಹೋಗಿಲ್ವಲ್ಲ. ಹೌದಲ್ಲ, ಅವ್ರದ್ದೇ ಆದಂಥ ರಾಜಣ್ಣವ್ರದ್ದು ಅವ್ರದ್ದೇ ಆದಂಥ ಒಂದು ಸಿದ್ಧಾಂತ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಯಾಕೆ ಇದ್ದೀನಿ ಅನ್ನೋ ಮಾತನ್ನು ಮೊನ್ನೆ ಅವರು ನಿಮ್ಗಳ ಮುಂದೆ ಮಾತಾಡಿದ್ದಾರೆ. ಸೊ ಅದರಿಂದ ಈ ಥರ ಬಾಲಕೃಷ್ಣ ಅವರು ಮಾತಾಡ್ತಿದ್ದಂಗೆ ನಾನು ಯಾರನ್ನೋ ಮೆಚ್ಚಿಸ್ಬೇಕು ಅಥವಾ ಏನೋ ನನಗೆ ಸಿಗುತ್ತೆ ಅಥವಾ ಮುಂದೆ ಬೇರೆ ರೀಶಫಲಲ್ಲಿ ಏನಾದ್ರು ನಾನು ಮಂತ್ರಿಗಿರಿ ಆಗೋದಕ್ಕೆ ಅಪ್ಲಿಕೇಶನ್ ಆಗ್ತಾ ಇದ್ದೀನೋ, ಅಥವಾ ನವಂಬರಲ್ಲಿ ಈಗ ರಾಜಣ್ಣವ್ರು ಹೇಳಿದ್ರಪ್ಪ ಸೆಪ್ಟೆಂಬರ್ ಆದಮೇಲೆ ಕ್ರಾಂತಿ. ಆ ಕ್ರಾಂತಿ ಏನಂದರೆ ಇವ್ರುಗಳೆಲ್ಲ BJPಗೆ ಹೋಗ್ಬೋದು. ಯಾರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ, ರಾಜಣ್ಣವ್ರ ಮೇಲೆ ಮಾಡ್ತಿದ್ದಾರೆ, ನಾಳೆ ಬೆಳಿಗ್ಗೆ ಇವರೇ BJPಗೆ ಹೋದರೆ ಆಶ್ಚರ್ಯ ಪಡೋಂಗಿಲ್ಲ. ಅದೇ ಮಾತನ್ನು BJP ಹಿರಿಯ ಶಾಸಕರು ಯತ್ನಾಳ್ ಮಾತಾಡಿದ್ದಾರೆ. 60-65 ಜನ ನಾನು ಕರ್ಕೊಂಬರ್ತೀನಿ, BJPಗೆ ಬರ್ತೀನಿ ಅಂತ ಮಾತನ್ನು ಯತ್ನಾಳ್ ಅವರು ಆಗಲೇ ಮಾತಾಡಿದ್ದಾರೆ. ಸೊ ಆ ಥರ ಏನಾದರೂ ನಮ್ಮ ರಾಜ್ಯದಲ್ಲಿ ಬೆಳವಣಿಗೆ ನಡೆದು ಸೆಪ್ಟೆಂಬರ್ ಕ್ರಾಂತಿ ಅಂತ ಏನು ರಾಜಣ್ಣವ್ರು ಹೇಳ್ತಾ ಇದ್ದಾರೆ, ಅದು ಸೆಪ್ಟೆಂಬರ್ ಕ್ರಾಂತಿ ಇದೇ ಇರ್ಬೋದು.